ಶೋಕಿ ಹುಚ್ಚಿಗೆ ಬಿದ್ದು ಡ್ರೋನ್ ಪ್ರತಾಪ್ ಲಾಕ್ ಆಗಿದ್ದಾನೆ. ಸೋಡಿಯಂ ಬ್ಲಾಸ್ಟ್ ಮಾಡಿದ ಪ್ರತಾಪ್ಗೆ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಅಪರಾಧ ಸಾಬೀತಾದ್ರೆ ಡ್ರೋನ್ಗೆ 10 ವರ್ಷ ಜೈಲೂಟ ಫಿಕ್ಸ್ ಆಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಶೋಕಿ ಹುಚ್ಚಿಗೆ ಬಿದ್ದು ಡ್ರೋನ್ ಪ್ರತಾಪ್ ಲಾಕ್ ಆಗಿದ್ದಾನೆ. ಸೋಡಿಯಂ ಬ್ಲಾಸ್ಟ್ ಮಾಡಿದ ಪ್ರತಾಪ್ಗೆ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಅಪರಾಧ ಸಾಬೀತಾದ್ರೆ ಡ್ರೋನ್ಗೆ 10 ವರ್ಷ ಜೈಲೂಟ ಫಿಕ್ಸ್ ಆಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಶೋಕಿ ಹುಚ್ಚಿಗೆ ಬಿದ್ದು ಡ್ರೋನ್ ಪ್ರತಾಪ್ ಲಾಕ್ ಆಗಿದ್ದಾನೆ. ಸೋಡಿಯಂ ಬ್ಲಾಸ್ಟ್ ಮಾಡಿದ ಪ್ರತಾಪ್ಗೆ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಅಪರಾಧ ಸಾಬೀತಾದ್ರೆ ಡ್ರೋನ್ಗೆ 10 ವರ್ಷ ಜೈಲೂಟ ಫಿಕ್ಸ್ ಆಗಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಓ ಮೈ ಗಾಡ್, ನೋಡಬಹುದು ಫುಲ್ ಬಾಂಬ್ ಬ್ಲಾಸ್ಟ್. ಪ್ರತಾಪ್
ಅಲಿಯಾಸ್ ಡ್ರೋನ್ ಪ್ರತಾಪ್ ಕಲರ್ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸಿದ್ದ. ಡ್ರೋನ್ ಹಾರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ದ. ಬಣ್ಣ ಬಯಲಾದಾಗ ನಾಪತ್ತೆಯಾಗಿದ್ದ ಈ ಭೂಪ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ದ. ಆಗ ಕಾಗೆ ಹಾರಿಸಿದ್ದ ಪ್ರತಾಪ್ ಈಗ ಸೋಡಿಯಂ ಬ್ಲಾಸ್ಟ್ ಮಾಡಿ ಖಾಕಿ ಕೈಗೆ ತಗಲಾಕಿಕೊಂಡಿದ್ದಾನೆ. ಡ್ರೋನ್ ಪ್ರತಾಪ್ಗೆ ಖಾಕಿ ಡ್ರಿಲ್. ಪ್ರತಾಪ್ನ ಇಬ್ಬರು ಗೆಳೆಯರು ಲಾಕ್. ಪ್ರಚಾರದ ಹುಚ್ಚಿಗೆ ಬಿದ್ದು ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಿದ. ಈಗ ಕಳೆದ 4 ದಿನಗಳಿಂದ ಪೊಲೀಸರು ಡ್ರೋನ್ಗೆ ಚಳಿ ಬಿಡಿಸಿದ್ದಾರೆ. ಅವನಿಗೆ ಸಪೋರ್ಟ್ ಮಾಡಿದ ಆತನ ಸ್ನೇಹಿತರನ್ನು ಕೂಡ ಲಾಕ್ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದ ಕ್ಯಾಮರಾಮನ್ ವಿನಯ್ ಹಾಗೂ ಸೋಡಿಯಂ ಖರೀದಿಗೆ ಸಹಕರಿಸಿದ್ದ ಸ್ನೇಹಿತ ಪ್ರಜ್ವಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಮಧುಗಿರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಾಪ್ ಸೋಡಿಯಂ ಖರೀದಿಸಿದ್ದ ಶಾಪ್ಗೂ ಕೂಡ ಭೇಟಿ ಕೊಟ್ಟರು. ವಾಸಾ ಸೈಂಟಿಫಿಕ್ ಶಾಪ್ಗೆ ಭೇಟಿ ಕೊಟ್ಟಂತ ಪೊಲೀಸರು ತನಿಖೆ ನಡೆಸಿ ಸ್ಥಳ ಮಹಾಜರು ನಡೆಸಿದರು. ಎಫ್ಐಆರ್ನಲ್ಲಿ ಪೊಲೀಸರು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 176 ಮತ್ತು ಸಿಆರ್ಪಿಸಿ 158A ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಒಂದ್ ವೇಳೆ ಪೊಲೀಸರ ತನಿಖೆಯಲ್ಲಿ ಪ್ರಕರಣ ಸಾಬೀತಾಗಿ ಪ್ರತಾಪ್ಗೆ ಶಿಕ್ಷೆ ಪ್ರಕಟವಾದರೆ 10 ವರ್ಷ ಜೈಲಿನಲ್ಲಿ ಈ ಡ್ರೋನ್ ಹಾರಾಡಲಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಸದಿಂದ ರಸ ಎನ್ನುವ ಕಾನ್ಸೆಪ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸುಂದರವಾದ ಗಿಫ್ಟ್ ಅನ್ನ ತಯಾರಿಸಿದ್ದು ಪ್ರಧಾನಿ ಮೋದಿಯವರಿಗೆ ನೀಡೋದಕ್ಕೆ ಮುಂದಾಗಿದೆ. ಆ ಗಿಫ್ಟ್ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಿಕ್ಕ ತ್ಯಾಜ್ಯಗಳಿಗೆ ಹೊಸ ರೂಪ. ಹೌದು, ಯಾವಾಗಲೂ ದೇಶದ ಸ್ವಚ್ಛತೆ ಬಗ್ಗೆ ಮಾತನಾಡುವ ಪ್ರಧಾನಿ ಮೋದಿ ಅವರಿಗೆ ಕಸದಿಂದಲೇ ತಯಾರಿಸಿದ ಒಂದು ಸುಂದರ ಗಿಫ್ಟ್ ನೀಡಲು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮುಂದಾಗಿದ್ದಾರೆ. ಈಗ ದೇಶಾದ್ಯಂತ ತ್ಯಾಜ್ಯ ವಿಲೇವಾರಿಯೇ ದೊಡ್ಡ ಸಮಸ್ಯೆ. ಈ ಹಿನ್ನೆಲೆ ಪ್ರಧಾನಿ ಮೋದಿಯವರು ಎಲ್ಲಾ ರಾಜ್ಯಗಳಲ್ಲಿ ಹೇಗೆ ಕಸ ನಿರ್ವಹಣೆ ಮಾಡ್ತಾರೆ ಎಂದು ನೋಡಲು ಮುಂದಾಗಿದ್ದಾರೆ. ಈ ವಿಚಾರವಾಗಿ ದೇಶದ ಎಲ್ಲಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಅವರಿಗೆ ತೋರಿಸಲು ಕಸದಿಂದ ತಯಾರಿಸಿರುವ 8 ಬಗೆಯ ಸುಂದರ ಗಿಫ್ಟ್ ರೆಡಿ ಮಾಡಲಾಗಿದೆ. ಹಾಗಾದ್ರೆ ಈ ಬಾಕ್ಸ್ನಲ್ಲಿ ಏನೆಲ್ಲ ವಸ್ತುಗಳಿವೆ ಎಂದು ನೋಡುವುದಾದ್ರೆ, ಗಿಫ್ಟ್ ಬಾಕ್ಸ್ನಲ್ಲಿ ಏನೇನಿದೆ? ಎಂಎಲ್ಪಿ ಇಂದ ತಯಾರಿಸಿದ ಭಾರತದ ಪಿನ್, ಟೈರ್ ಟ್ಯೂಬ್ನಿಂದ ಮಾಡಿದ ಐಪ್ಯಾಡ್ ಬ್ಯಾಗ್, ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ನ ವಾಲೆಟ್, ಕಾಟನ್ ಟೆಕ್ಸ್ಟೈಲ್ ವೇಸ್ಟೇಜ್ನ ನೋಟ್ ಪ್ಯಾಡ್, ಟೆಕ್ಸ್ಟೈಲ್ ವೇಸ್ಟೇಜ್ನ ಲ್ಯಾಪ್ಟಾಪ್ ಕವರ್, ನ್ಯೂಸ್ ಪೇಪರ್ನ ಗಿಫ್ಟ್ ಪ್ಯಾಕೇಜ್. ಬೇರೆ ಚಿಕ್ಕ ಉದ್ಯಮಿಗಳು ವೇಸ್ಟ್ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನೆಲ್ಲ ಹಾಕಿದೀವಿ. ಒಂದು ಗಿಫ್ಟ್ ಪ್ಯಾಕೇಜ್ ಇಟ್ಸೆಲ್ಫ್ ಯಾವ್ದ್ರಲ್ಲಿ ಪ್ಯಾಕ್ ಮಾಡಿದ್ವಿ, ಅದು ಆಕ್ಚುಲಿ ನ್ಯೂಸ್ ಪೇಪರ್ ಮೇಲೆ ಬ್ಲಾಕ್ ಪ್ರಿಂಟ್ ಮಾಡಿರೋಂಥದ್ದು. ಕಸದಿಂದ ರಸ ಅನ್ನೋ ಥೀಮ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಲು ಒಂದು ಸುಂದರವಾದ ಗಿಫ್ಟ್ ತಯಾರಿಸಲಾಗಿದ್ದು, ಹೀಗೆ ಎಲ್ಲಾ ಕಡೆ ಕಸದ ಮರುಬಳಕೆ ಮಾಡಿದ್ರೆ ವಾತಾವರಣ ಇನ್ನಷ್ಟು ಸುಂದರವಾಗಿರಲಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.